ಎಷ್ಟು ಸ್ವಲ್ಪ ಏನಂತೂ ಏನು ಬರ್ತಾ ಇದೆ, ಸುಮ್ಮನೆ ಬಂದು ಕೇಳ್ಕೊಂಡು ಹೋಗ್ತಾ ಇದ್ದಾರೆ. ದೊಡ್ಡದಾಗಿ ಏನು ಬರ್ತಾ ಇಲ್ಲ, ನೀನ್ ಕೇಳಿದಷ್ಟು ದೊಡ್ಡದಾಗಿ ಬರ್ತಾ ಇಲ್ಲ. ಏನೋ ಸ್ವಲ್ಪ ಬಂದು ಹೋಗ್ತಾ ಇದೆ. ಹಂಗೆ ಎಷ್ಟು ನೀನ್ 2 ಕೈ ಅಂತ ಕೇಳ್ತೀವಿ, ನೀನ್ ಚರಕ್ ಕೇಳ್ತಾ ಇದೀಯ, ಅಲ್ಲಿ ಬರ್ತಾ ಇರೋದು ಎಷ್ಟು ಹಂಗೆ ಎಷ್ಟು. ಈಗ ಹೋಗಿ ಏನ್ ಹೇಳ್ತಾ ಇದ್ದಾನೆ, ಹಂಗೆ ಎಷ್ಟು ಮೋಡ ಮಾತ್ರ ಕಾಣ್ತಾ ಇದೆ ಅಂತ ಹೇಳ್ತಾರೆ ಕೂಡಲ ಸೇವಕನೇ ಅಂತ. ಆಗ ಎಲಿಯನು ಅವನಿಗೆ ನೀನು ಹೋಗಿ ಅಹಾಬನಿಗೆ ಹೇಳು, ಬೇಗದ ರಥವನ್ನ ಓಡಿಸಿಕೊಂಡು ಕೇಳು, ಮಳೆಯು ನಿನ್ನನ್ನು ತಡೆಯದಂತೆ ಬೆಟ್ಟವನ್ನು ಹಿಡಿದು ಹೋಗು ಎಂದು ಹೇಳು ಅಂದನು. ಹೇಳಿದ ಮೇಲೆ ತುಸು ಹೊತ್ತಿನಲ್ಲೇ ಆಕಾಶವು ಮೋಡ ಗಾಳಿಗಳಿಂದ ಕಪ್ಪಾಗಿ ದೊಡ್ಡ ಮಳೆಯು ಪ್ರಾರಂಭವಾಯಿತು. ಇವತ್ತು ಸಣ್ಣದು ಅಂತ ನೋಡ್ಬೇಡ, ಇವತ್ತೇನೋ ಒಂದು ಸ್ವಲ್ಪ ಕಾಣ್ತಾ ಇದೆ ಅಂತ ಸೋತು ಹೋಗ್ಬೇಡ. ಇವತ್ತೇನೋ ಒಂದು ಸ್ವಲ್ಪ ಆಶೀರ್ವಾದ ಇದೆ ಅಂತ ಸೋತು ಹೋಗ್ಬೇಡ. ಆ ಒಂದು ಚಿಕ್ಕ ಮೋಡ ದೊಡ್ಡ ಮಳೆಯನ್ನ ಸುರಿಸ್ತದೆ. ಆ ಚಿಕ್ಕ ಆಶೀರ್ವಾದ ದೊಡ್ಡ ಮಳೆಯನ್ನ ಸುರಿಸ್ತದೆ. ಸೋತು ಹೋಗ್ಬೇಡ. ನಿನ್ನ ನಂಬಿಕೆಯಲ್ಲಿ ಕಡಿಮೆ ಆಗ್ಬೇಡ. 1 ಸಲ 2 ಸಲ 3 ಸಲಿಗೆ ಸೋತು ಹೋಗ್ಬೇಡ. ಅದು ನಿನ್ನ ದೊಡ್ಡ ಮಳೆಗೆ ಸೂಚನೆ, ಅದು ದೊಡ್ಡ ಆಶೀರ್ವಾದಕ್ಕೆ ಸೂಚನೆ. ಅದು ಸೋತು ಹೋಗ್ಬೇಡ. ವಿಶ್ವಾಸಿಯೇ, ಸಭೆ ಸೋತು ಹೋಗ್ಬೇಡ. 1 ಸಲ 2 ಸಲ ಸೋತು ಹೋಗ್ಬೇಡ. ಏನೋ ಒಂದು ಸ್ವಲ್ಪ ಕಾಣ್ತಾ ಇದೆ ಅಂತ ನಿನ್ನ ನಂಬಿಕೆ ಬಿಡಬೇಡ. ಹಂಗೆ ಎಷ್ಟು ಮೋಡ ದೊಡ್ಡ ಮಳೆ, ಎಷ್ಟು ಮೋಡ, ಹಂಗೆ ಎಷ್ಟು ಮೋಡ, ಎಂತ ಮಳೆ, ದೊಡ್ಡ ಮಳೆ, ಸಣ್ಣ ಕಾಣಿಕೆ, ಸಣ್ಣ ದಶಮಾಂಶ ಆಶೀರ್ವಾದ, ದೊಡ್ಡ ಆಶೀರ್ವಾದ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ.